ಯಾಕೆ ಅಳೋದು? ಯಾಕೆ ಅಳ್ತಾ ಇರೋದು? ರುಚ್ಚು, ನಿನ್ನ ಮಗ ಒಂದೊಂದ್ಸತಿ ಹೇಳ್ತಾನೆ ನಗ್ತಾನೆ, ಒಂದೂ ಗೊತ್ತಾಗಲ್ಲ ಕಣೆ. ಹಂಗೆ ಒಂದೊಂದ್ಸತಿ ನಗ್ತಾನೆ, ಒಂದೊಂದ್ಸತಿ ಹೇಳ್ತಿರ್ತಾನೆ. ಸ್ವಲ್ಪ ಖ್ಯಾತಿ ಜಾಸ್ತಿ ಒಂದು. ಓದಿಬೇಕು. ಕೆಂಪಮ್ಮನ ಮಗಳು ಹಂಗೆ ಸುಮ್ಮಕಿರ್ತಾಳೆ. ಹೆಂಗಿರ್ತಾಳೆ ಅಂತೇಳಿ ಸುಮ್ಮನೆ ಅವಳು ಹೆಂಗನೋ ಕೆಂಪಿ ಮಗಳು ಸುಮ್ಮನಿರ್ತಾಳೆ ಕಣಮ್ಮ. ಇವಂದೇನೆ ನಮಗೆ ಇವನೇ ಒಂದು ಸ್ವಲ್ಪ ಖ್ಯಾತಿ ಜಾಸ್ತಿ ನೋಡು. ಹಾಲೆ ನಗದ ಇಷ್ಟೊತ್ತಿನ ತಕ ಖ್ಯಾತೆ ಮಾಡ್ದ. ಅಕ್ಕ ಇವಾಗ ಎತ್ಕೊಂಡು ಸುಧಾರಿಸಿದ್ಕೆ ನೋಡು, ದೊಡ್ಡಮ್ಮನ ನೋಡಿ ಹಾಲೆ ನಗ್ತಾ ಇರೋದನ್ನ. ನೋಡು ನೋಡು, ಹಾಲೆ ನಗ್ತಾ ಇದ್ದಾನೆ. ಮತ್ತೆ ಅಲ್ಲೇನೆ ಅಲ್ಲಿಗೆ ಹೋಗ್ಯವಳು ಇವಾಗ. ಅಲ್ಲಿ ಕಿಟ್ಟಣ ಇನ್ನು ಮಸ್ಕ ಮಾಡ್ಕೊಂಡು ಕಿಟ್ಟಣನ್ನು ಇವಾಗ ಸೆನಕ್ ಮಾತಾಡ್ಸುತ್ತಮ್ಮ. ಅವಳ ಕಂಬ್ಲಿಂದ ಮಾತಾಡ್ಸ್ತಿರ್ಲಿಲ್ಲ, ಸಿಟ್ಟು ಮಾಡ್ಕೊಂಡಿತ್ತು. ಈಗ ಸೆನಕ್ ಮಾತಾಡ್ಸುತ್ತೆ. ಇರಲಿ ಇರಲಿ, ನಾನು ಹೋಗೋವರೆಗೂ ಸೆನಕ್ ಇರಲಿ. ಆಮೇಲೆ ನಾನು ಹೋದ್ಮೇಲೆ ನಾನೆಲ್ಲ ಹೇಳ್ತೀನಿ ನಮ್ಮ ಮಾಮಗೆ. ಅವಳ ಎಷ್ಟು ಕಿಕ್ಕಬೇಕು ಅಷ್ಟು ಕಿಕ್ಕ ಅಂತ ಹೇಳಿ. ಸುಮ್ಕಿರು, ಹೋಗೋವರೆಗೂ ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಮಾಡಿಕ್ತಾಳೆ ಎಲ್ಲಾನ. ಕಿಟ್ಟಣಿಗೆ ಮುದ್ದೆ ಅನ್ನ ಸಾರು ಎಲ್ಲಾನ. ನೀನು ಕೆಂಪಮ್ಮಿನೇನ ಹುಡುಗಿ ನೋಡ್ಕೊಂಬೋದು, ಅವರಮ್ಮನೂ ಹುಡುಗಿ ನೋಡ್ಕೊಂಬೋದು, ಹುಡುಗಿ ಬಟ್ಟೆ ತೊಳೆದಾಕೋದು ಬರೀ ಇದೇ ಆಗುತ್ತೆ. ಅಡುಗೆ ಅದು ಮಾಡೋಕ್ಕಾಗಲ್ಲ. ಹೆಂಗೆ ಅಡುಗೆ ಮಾಡ್ಕೊಂಡು ಇದ್ದಾಳತ್ತೆ ಮಾಡಿ ಕ್ಲೇಳು. ಏನು ಆಟ ಆಡ್ತಾ ಇದ್ದಾನೆ ರಚ್ಚಮ್ಮನ ಮಗ. ಅಚ್ಚಮ್ಮಂತೂ ಯಾವಾಗ್ಲೂ ಆ ಹುಡುಗನ ಬಿಟ್ಟಿರಲ್ಲಪ್ಪ. ಎಷ್ಟು ಆಸೆ ನೋಡು. ಕಣ್ರಕ್ಕಮ್ಮ, ನಮ್ಮ ಅಚ್ಚಮ್ಮಗೆ ಹುಡುಗರು ಇಲ್ವಲ್ಲ, ನಮ್ಮ ರಚ್ಚಮ್ಮನ ಮಗನಂತೂ ಬೋಲ್ ಚೆನ್ನಾಗಿ ಸಾಕಿದ್ಲು. ಅವಳಿಗೆ ಯಾವುದೇ ಮುಂದಾಗ ಮದುವೆ ಆಗಿದ್ದು, ಅವಳಿಗೆ ಹುಡುಗರು ಆಗ್ಲಿಲ್ವಲ್ಲ, ಅದಕ್ಕೆ ಹುಡುಗರು ಇಷ್ಟ ಅವಳಿಗೆ. ಹೆಂಗೆ ಚೆನ್ನಾಗಿ ಬಿಡಲ್ಲ, ಒಂದು ಈಟ್ ಹೇಳೋಕ್ಕಿಲ್ಲ. ಎತ್ಕೊಂಡು ಹಂಗೆ ಸುಧಾರಿಸ್ತಾಳೆ, ಎತ್ಕೊಂಡು ಅಂತ ಸೆನಕ್ಕೆ ಸಾಕ್ತಾಳೆ. ಅವಳು ಬೋಲ್ ಚೆನ್ನಾಗಿ ನೋಡ್ಕೊಂತಾಳೆ ಕಣಿ. ನೋಡಿದ್ರೆ ಗೊತ್ತಾಗುತ್ತಿಲ್ಲ ಉಸ್ಮಕಯ್ಯ ಎಷ್ಟು ಚೆನ್ನಾಗಿ ಸಾಕುತ್ತೆ. ಹೆಂಗನ ರೊಚ್ಚಿಗೆ ಬಿಡತ್ತೆ ಗಂಡು ಹುಡುಗ ಆತು. ಹೆಂಗಾತ ಪ್ರಶ್ನೆ ಇದೇನೆ, ಗಂಡು ಹುಡುಗ ಆತತ್ತ. ಹೇಳು, ಹೆಣ್ಣು ಹುಡುಗಿ ಆಗ್ಬೇಕಾಗಿತ್ತು ನೋಡು. ಕೆಂಪಂಗೆ ಹೆಣ್ಣು ಹುಡುಗಿ ಆಗೈತೆ, ಹಂಗೆ ಎಂತ ಸೆನಕೈತಿ. ಫಸ್ಟು ಹೆಣ್ಣು ಹುಡುಗಿ ಆಗ್ಬೇಕು ಹೇಳು. ಹೆಣ್ಣಾದ್ರೆ ಚಂದ. ನೀನು ಗಂಡು 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 ಅಂತ್ಯ ಮರೆಕಮ್ಮ ಹಂಗೇನಿ. ಗಂಡು ಹುಡುಗ ಆಗ್ಬೇಕು, ಗಂಡು ಹುಡುಗ ಆಗ್ಬೇಕು ಅಂತ ಗಂಡು ಹುಡುಗರ ಮೇಲೆ ಬೋಲ್ ಆಸೆ ಇಟ್ಕೊಂಡಿದ್ವಿ. ಸುಮ್ಕಿರು, ಇನ್ನೊಂದು ಆಗುತ್ತಲ್ಲ ಅವಾಗ ಆಗುತ್ತೆ. ಎಲ್ಲಾಗುತ್ತೋ ಏನೋ ಕಣಲ್ಲ ಉಸ್ಮಕಾಯಿ. ನಾನೇನು ಆಸೆ ಇಟ್ಕೊಂಡಿಲ್ಲ, ಅಂದರೆ ಆಸೆ ಅಷ್ಟೇನೆ. ಗಂಡು ಮಕ್ಳು ಅಂದರೆ ಏನೋ ಒಂಥರ ಆಸೆ. ನನಗೆ ಒಂದು ಗಂಡು ಪಾಪು ಇರಬೇಕು ಎಂಬುದೊಂದು ಆಸೆ ಅಷ್ಟೇನೆ. ನನಗೇನಾನ ಹೆಣ್ಣು ಪಾಪು ಆಗಲಿ ಅಂತ ಹೇಳಿ ತುಂಬ ಆಸೆ ಆಗಿತ್ತು. ನಮ್ಮೇದು ತುಂಬ ಇಷ್ಟಪಟ್ಟಿದ್ದ ಅವನು ಹೆಣ್ಣು ಪಾಪುನೇ ಆಗಲಿ ಅಂತ ಹೇಳಿ. ಹೆಣ್ಣು ಪಾಪುನೇ ಆಯಿತು ಅವನ ಮೇಲಿಗೆ. ಏನು ಮಾಡ್ತೀನಿ, ನಾನು ಇಷ್ಟಪಟ್ಟಿದ್ದೆ, ಆದರೆ ಗಂಡು ಪಾಪು ಆಯಿತು. ನಮ್ಮ ಮಾವನಿಗಂತೂ ಖುಷಿ ಗಂಡ ಆಗಿರೋದಕ್ಕೆ. ಅವ್ನಿಗೊಂದು ಹೆಣ್ಣು ಇವ್ರಿಗೊಂದು ಗಂಡು ಅಂತ ಹೇಳಿ ನಮ್ಮ ಅವನಿಗಂತೂ ಖುಷಿನೋ ಖುಷಿ. ಹೆಂಗೋ ಕಮಲಮ್ಮ ಮನೆಗೆ ಹೋಗೈತಪ್ಪ. ಹೋಗ್ಲಿ ನಮ್ಮ ರಚ್ಚು ಹೋಗೋವರೆಗೂ ಚೆನ್ನಾಗಿರ್ಲಿ. ಅವಳು ಹೋದ್ರೆ ಅಷ್ಟೇ. ಮಾಡಿಕರಿ ಯಾರೂ ಇಲ್ವಲ್ಲ ಇವಾಗ, ನೀನು ಬಿಡತ್ತ ಮಾಡಿಕೊಂಡಿರ್ಲಿ, ಹೇಳು ಒಂದೇ ಇರುತ್ತೆ ಅಂತ ಹೇಳಿ ಕಿಟ್ ಮಾಮನೂ ಸುಮ್ಮನಾಗೈತಿ. ಬಿಡತ್ತ ಯಾರು ಇಲ್ಲ ಅಂತ ಹೇಳಿ. ರಸ್ಮಕಯ್ಯ, ಇವತ್ತೇನು ಕೆಲ್ಸಕ್ಕೆ ಹೋಗ್ತೀಯ? ಏನು ಹೋಗಮ್ಮ, ಯಾರು ಕರೆದಿಲ್ಲ ಏನಿಲ್ಲ. ಯಾರನ್ನ ಕರೆದ್ರೆ ಹೋಗೋಣ ಅಂತ ಇದ್ದೀನಿ. ನೋಡ ನೀನೇನು ಪಾಪನ ನೋಡ್ಕೊಂಬಕ್ಕೆ ನಮ್ಮ ಹೊಚ್ಚೋಯ್ತಿ, ಅದಕ್ಕೆ ನೀನಂತ ಹೇಳಿ ಹೋಗ್ತೀನಂತ ಮನೆ ತಕ್ಕೊಂಡು. ಇನ್ನೇನು ಮಾಡೋಣ, ಏನು ಬದುಕಿರಲ್ಲ ಏನಿಲ್ಲ. ಹುಡುಗ ಮನೆ ಕೆಂಡಗಳೆಲ್ಲ ಕೆಲಸ ಮಾಡ್ಕೊಂತಾಳೆ, ಅದಕ್ಕೆ ಹೋಗ್ತೀನಿ. ಬೇಡ ತಾನೆ ಪಟೇನು ಕೂಲಿ ಹೋಗ್ತಿ. ಏನಿನ್ನ ಅಳಿಯ ಎಲ್ಲ ತಂದಾಕ್ತಾನೆ ಮನೆಗೆ, ಎಲ್ಲ ನೋಡ್ಕೊಂತಾನೆ. ಹಚ್ಚು ಗಂಡ ಎಲ್ಲ ನೋಡ್ಕೊಂತಾನತ್ತೆ. ಅಯ್ಯೋ ಯೋಟ ನೋಡ್ಕೊಂತಾರೆ ಅಂತೇಳಿ ಕೂಕೊಂಡಿದ್ರೆ ಆಗುತ್ತೆ. ಇನ್ನು ದಿಮ್ಗಿದ್ದಂಗೆ ಕೂಕೊಂಡ್ರೆ ಯಾರು ನೋಡಲ್ಲ ಕಣಮ್ಮ. ಮುಂದೆ ಒಂದಿನ ಮ್ಯಾತ್ಕನ ಬೇಕಾಗುತ್ತೆ. ಹೋಗೋದು ಕರೆದ್ರೆ ಹೋಗೋದು, ಕರೀಲಿಲ್ಲ ಅಂದ್ರೆ ಮಂತಾಗಿರೋದು. ನೋಡಕ ಹೆಂಗೆ ಮಾಡ್ತೀನಿ ನೀನಂತ ಕೆಲಸನ ನಿಜವಾಗ್ಲೂ. ಬೇಕಾದ್ರೆ ಎಲ್ಲ ಬಟ್ಟೆ ಎಲ್ಲ ತೊಳೆದಾಕಿ ಎಲ್ಲ ಕೂಲಿ ಹೋಗ್ತೀಯ. ಎಲ್ಲ ರೊಚ್ಚನ್ನು ನೋಡ್ಕೊಂತೀಯ, ಅಚ್ಚನ್ನು ನೋಡ್ಕೊಂತೀಯ, ಇಬ್ರು ನೋಡ್ಕೊಂಡು ಕೂಲಿ ಹೋಗ್ತೀಯ. ನಿಜವಾಗ್ಲೂ ಗ್ರೇಟ್ ಕಣಲ್ಲ ಸ್ಮಕ ನೀನು. ಏನು ಮಾಡ್ತಾ ಇದ್ದಾನೆ ನನ್ನ ಮೊಮ್ಮಗ? ಎದ್ದವನೇ? ಎದ್ದವನು ಬಾರಮ್ಮ, ಎದ್ದವನು ಬಾ. ಬಂದು ನಮ್ಮ ಕಮಲಕ್ಕೆ ಏನೋ ಒಂದು ಹೇಳ್ತಾಳೆ ನೋಡು. ಬಂದಿರಲಿಲ್ಲ ಅವತ್ತು, ಬಂದಿದ್ಲು ಊಟದಾಗ, ತಿರ್ಗಿ ಬಂದಿರಲಿಲ್ಲ. ಇವತ್ತು ಬಂದವಳು. ನಮ್ಮ ಮಾವ ಐತೇನೋ ಅಂತೇಳಿ ಬಂದಿರ್ಬೇಕಿಲ್ಲ ಸಾಮಾನ್ಯ. ಗುಂಡಪ್ಪ, ಗುಂಡು ಅಲ್ಲಿ ನಗದ್ ನೋಡು ಹೆಂಗೆ ನಗ್ತಾನೆ. ಇಲ್ಲಡು ಲಕ್ಷ್ಮಕ್ಕಯ್ಯ, ನೀವೆಲ್ಲ ಮೂಗು ಮುಷ್ಣಿ ಎಲ್ಲ ಒತ್ತಬೇಕೈ. ಅಚ್ಚು, ನೀವೆಲ್ಲ ನಾನು ಸ್ನಾನ ಮಾಡಿಸ್ಬೇಕಾದ್ರೆ ಮೂಗು ಮುಷ್ಣಿ ಎಲ್ಲ ಸರಿ ಮಾಡ್ಬೇಕು ನನ್ನ ಮೊಮ್ಮಗುಂದ. ಎಲ್ಲ ಅಚ್ಚುಕಟ್ಟಾಗಿ ಒತ್ತಬೇಕು. ನಮ್ಮ ಅಯ್ಯಪ್ಪ ಬೈತೈತಿ. ನೀನು ನೋಡು, ನೀನು ಅಚ್ಚುಕಟ್ಟಾಗಿ ಎಲ್ಲ ಒತ್ತಿ ಎಲ್ಲ ಅಚ್ಚುಕಟ್ಟಾಗಿ ಮುಷ್ಣಿ ಮೂಗೆಲ್ಲ ಚೆನ್ನಾಗಿ ಕಾಣಬೇಕು. ಒಟ್ಟು ಮುಷ್ಣಿ ಮೂಗು ಕೂರ್ಗಿದ್ರೆ ಹುಡುಗರು ಚೆನ್ನಾಗಿ ಕಮ್ಮಲ್ಲ. ಹಣೆ ಎಲ್ಲ ಒತ್ತಬೇಕು. ಹಣೆ ಎಲ್ಲನ ಅಚ್ಚುಕಟ್ಟಾಗಿ ಒತ್ತಿ ನಮ್ಮ ಮೊಮ್ಮಗ ಚೆನ್ನಾಗಿರ್ಬೇಕು. ಎಲ್ಲ ಸ್ನಾನ ಮಾಡ್ಬೇಕಾರೆ ಒತ್ತಬೇಕು. ನೀ ತಲೆ ಎಲ್ಲನ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ನಮ್ಮ ಹುಡುಗನ. ಅಯ್ಯೋ ನೋಡ್ಕೊಂತೀವಿ ಹೇಳಮ್ಮ. ನಮ್ಮ ಅಮ್ಮನೆ ಅಂತೂ ಕೆಳಕ್ಕೆ ಬಿಡಲ್ಲ, ಹಂಗೆ ನೋಡ್ಕೊಂಬತ್ತಿ.
ಹೆಂಗೆ ಬಂದು ನೋಡಿ ಹೆಂಗೆ ಜರಿತಾ ಇದ್ದಾಳೆ ಅಂತ ನೋಡ್ಕೊಂಡ್ರೆ ಆತು ಕರ್ಕೊಂಡೋಗಿ ಜರಿಯದ್ ನೋಡು ಜರಿಯಕ್ಕೆ ಹೆಂಗೆ ಕಮ್ಮಿ ಇಲ್ಲ. ಅಲ್ಲಿಗೆ ಬತ್ತಿ ಸುಮ್ಮನೆ ನೋಡ್ಕೊಂತೀನತ್ತೆ. ಹಾಂ ಅಲ್ಲಿಗೆ ಕರ್ಕೊಂಬತ್ತಿ ನೀನೇ ಮೂಗು ಮುಷ್ಣಿ ಎಲ್ಲ ಒತ್ತಿ ನೋಡ್ಕೊಂಬಂತೆ. ಬೇಡ 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 ಅಲ್ವೇ ಅಮ್ಮಣ್ಣ ಐತಿ ಅಮ್ಮಣ್ಣಿನ ಬೇರೆ ನೋಡ್ಕೋಬೇಕು. ಏನೋ ಬೇಡ ನಿಮ್ಮ ಮಾಮ ಇನ್ನೊಂದು ದಿನ ಅಲ್ಲೇ ಇದ್ರು ಇರಲಿ ಅಂತ ಹೇಳಿ ಹೇಳೈತಿ. ಇನ್ನೊಂದು ದಿನ ಇಲ್ಲೇ ಇರ್ರಿ, ನಾನು ಹೇಳ್ತಾ ಇದ್ದೀನಲ್ಲ ಇನ್ನೊಂದು ದಿನ ಇಲ್ಲೇ ಇರ್ರಿ. 9 ತಿಂಗಳಿಗೆ ನಾಮಕರಣ ಮಾಡ್ಕೊಂಡು ಒಂದೇ ಪಟ್ಟು ಕರ್ಕೊಂಬರೀರಿ ಐತಿ. ನಿಮ್ಮ ಅಮ್ಮಯ್ಯ ಎಲ್ಲ ಕೈಯಕ್ಕೂ ಕೊಳ್ಳಕ್ಕೂ ಕೊಳ್ಚೇನು ಕೈ ಚೇನು ಉಂಗ್ರ ಎಲ್ಲ ಮಾಡ್ಸಕ್ಕೆ ಹೇಳಿ ನಿಮ್ಮ ಅಮ್ಮಗೆ. ನೀನು ಸೆಲ್ಲಟ್ಕಾಯ್ತಿ ಕಣಮ್ಮ. ನಮ್ದು ಹೇಗೆ ಗಾಳಿಗೋಗುತ್ತೆ ಅಂದರೆ ಕೈ ಚೇನು ಕೊಳ್ಚೇನು ಉಂಗ್ರ ಐತಿ ನೋಡಮ್ಮ. ಇದು ಹೆಂಗೈತಿ ಅದು ಏನು ಕೊಡ್ಬೇಕಾ ಶಾಸ್ತ್ರದ ಪ್ರಕಾರ ಅದನ್ನ ಕೊಡ್ತೀವಿ. ನಾವು ಇವಾಗ ಏನು ಕೊಡಬೇಕು, ಕಾಲು ಚೈನು ಕಾಲು ತೋಡ ಸೊಂಡ ತಕ್ಕು ಬೆಳ್ಳಿದೊಂದು ಸಾರ ಅದು ತೊತ್ತೀವಮ್ಮ ಬಟ್ಟೆನೂ ಅದು ತಕೊಂಬಂದು ನಾಮಕರಣ ಮಾಡ. ಕೈ ಚೇನು ಕೊಳ್ಚೇನು ಉಂಗ್ರ ಇವೆಲ್ಲನ ನಮ್ಮ ಕೈಲಿ ಆಗಲ್ಲ ಕಣಮ್ಮ. ನೀವು ಮಾಡಿಸ್ರಿ ಏನು ಇರೋನೊಬ್ಬ ಮೊಮ್ಮಗ ಮಾಡಿಸ್ತಾ ಏನು ಹೊಚ್ಚಂಗೂ ಇಲ್ಲ ಏನಿಲ್ಲ. ನಾಳೆ ಹೊತ್ನಾಗ ಆಯಿತು ಅಂತಂದರೆ ಇವಾಗ ನನ್ನ ಮಕ್ಳಿಗೂ ಮಾಡಿಸ್ಬೇಕಲ್ಲ. ನೀನು ಒಬ್ಬಳೆ ಮಗಳೇ, ನೀನು ಒಬ್ಬನೇ ಮಾಡಿಸ್ಕೊಡೋಕ್ಕೆ ಏನು ಅಮ್ಮಿ ಮಾಡಿಸ್ಕೊಡ್ಬೇಕು. ಯಾಕಂದ್ರೆ ಇವ್ರು ತಾತ ಸಾವುಕಾರಲ್ಲ ಅದಕ್ಕೆ ಮಾಡಿಸ್ಕೊಡ್ಬೇಕು. ಕಿಟ್ಟಣ್ಣ ಸಾವುಕಾರ ಆಗಿರೋದ್ರಿಂದನ ಮಾಡಿಸ್ಕೊಡ್ಬೇಕು ನಮಗೆ. ಅಮ್ಮಿ ಮಾಡಿಸ್ಕೊಟ್ರೆ ಮುಂದೊಂದು ದಿನ ಬೇಕಾಗ್ತೇವೆ. ಎಲ್ಲ ಮಾಡ್ಸೋಕ್ಕೆಲ್ಲಪ್ಪೋ ನಿಮ್ಮ ಅಜ್ಜಿಗೆಲ್ಲ ಮಾಡಿಸ್ಕೊಂಡು ತಗೊಂಬ ಹಂಗ. ನಿನ್ಗೇನಮ್ಮ ಕಿಟ್ಟಣ್ಣ ಇವಾಗ ನೋಡ್ಕೊಂಬತೈತಲ್ಲ ನಿನಗೇನು ಕಾಮ್ತಿಲ್ಲ. ಎಲ್ಲ ಇವಾಗ ಎಲ್ಲ ಸೌಕರ್ಯ ಸೆನಕೈತೆ ಅದಕ್ಕೆ. ಏನು ಮಯಪ್ಪ ನಾನು ಇವಾಗ ಸೆನಕ್ಕೆ ಮಾತಾಡ್ಸುತ್ತೆ ಚೆನ್ನಾಗೈತಿ. ಇವಾಗ ನಮ್ಮ ಅಯ್ಯಪ್ಪ ನನ್ನ ಹತ್ರ ಭಾಳ ಚೆನ್ನಾಗೈತೆ. ಏನು ಸಾರು ಮಾಡೋಣ ಅಂತ ನಾನು ನಮ್ಮ ಅಯ್ಯಪ್ಪನೇ ಕೇಳ್ತೀನಿ. ನಮ್ಮ ಅಯ್ಯಪ್ಪ ಇಂಥ ಸಾರು ಮಾಡು, ಕಾಳು ಸಾರು ಮಾಡು, ಅದನ್ನು ಮಾಡು ಇದು ಮಾಡು ಅಂತ ಹೇಳುತ್ತೆ. ನಾನು ನಮ್ಮ ಅಯ್ಯಪ್ಪಂತ ಮಾತಾಡ್ತಾ ಕೂತ್ಕೊಂತೀವಿ. ಚೆನ್ನಾಗಿದ್ದೀವಿ ನಾನು ನಮ್ಮ ಅಯ್ಯಪ್ಪ ಇವಾಗೆಲ್ಲ ಸೆನಕ್ಕಿದ್ದೀವಿ. ಇವಾಗಿನೇನು ಎಲ್ಲ ನಾನು ಹೇಳಿದ್ದೀನಿ ರಾಗಿ ಎಲ್ಲ ಹಾಕಪ್ಪ, ಇವಾಗ ಬೇಸಿಗೆ ಕಡಲೆ ಗಿಡ ಹಾಕಪ್ಪ ಅಂತ ಹೇಳಿ ಎಲ್ಲ ಹೇಳಿದ್ದೀನಿ. ಎಲ್ಲ ಮಾಡ್ತೈತೆ ನಮ್ಮ ಅಯ್ಯಪ್ಪ ನಾನು ಹೇಳ್ದಂಗೆ ಮಾಡೋದು. ಹೆಂಗೆ ಸೆನಕ್ಕಿರ ನಾನು ಇಲ್ಲೆಲ್ಲ ಬಂದಿದ್ದೆ ಹೋಗ್ತೀನಿ. ಕಿಟ್ಟಣ್ಣಯ್ಯ ಮಾತಾಡ್ತೈತೆ ಮಾತಾಡ್ಸುತ್ತೆ ಅಂತ ಹೇಳಿ ಇಲ್ಲಿ ಸ್ಕೋಪ್ ಕೊಡಕ್ಕೆ ಬಂದಿರೋದು ರಚ್ಚಮ್ಮ ಇವಳು. ಅದೇ ರೊಚ್ಚಗೆ ಗೊತ್ತಿಲ್ವಲ್ಲ ಅದಕ್ಕೆ ಇಲ್ಲಿ ಹೇಳಕ್ಕೆ ಬಂದೈತಿ. ಈ ಅಮ್ಮ ಬಂದ್ರೆ ನಾನು ಮೈಯ ಉರಿತೈತಿ. ಮುಷ್ಣಿ ಮಗು ಒತ್ತಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳುತ್ತೆ. ಬೋನು ಒಳ್ಳೇದಲ್ಲ ಹಂಗೇನೆ. ಹೇಳು ಎಂತ ಅದೋ ಏನೋ. ಈಗ ನಾವು ಯಾರೂ ಇಲ್ವಲ್ಲ, ಅವಳು ಕೆಂಪಿನೂ ಮಾತಾಡೋಲ್ಲ ಏನಿಲ್ಲ, ನಾವು ಯಾರೂ ಇಲ್ಲ. ನಡೆಸ್ತಾ ಇದ್ದಾಳೆ, ನಡೆಸ್ಲಿ ನಮ್ಮ ಮಾವಂತಾಗೆ ಸುಮ್ಮನೆ ಮಾತಾಡ್ಕೊಂಡು ನಾವು ಬಿಡತ್ತಾಗ ನೆಂಟಿ ಎಷ್ಟು ಜಗಳ ಆಡ್ಕೊಂಡು ದೂರ ಇರ್ತಾರೆ ಅಂತೇಳಿ ನಾವು ಸುಮ್ಕಾಗಿದ್ವಿ. ಚೆನ್ನಾಗಿದ್ರು ಇರಲಿ ಅಂತ ಹೇಳಿ ಕ್ಯಾಂಪಿನ್ನು ಏನೋ ಮಾತಾಡಬೇಡ ಅಂತೇಳಿ ಇನ್ನೊಂದೆರಡು ದಿನ ಹೋಗೋವರೆಗೂ ಯಾಕೆ ಒಟ್ಟನು ಏನಾನ ಮಾತಾಡಿರಿ ಸುಮ್ಮನೆ ಯಾಕೆ ಜಗಳ ಅಂತ ಹೇಳಿ ಏನೋ ಮಾತಾಡಬೇಡ ಅಂತೇಳಿ ಮಾಡಲಿ ಎಲ್ಲ ಮಾಡಿ ಕ್ಲಿಯರ್ ಗೊತ್ತಾಗುತ್ತೆ. ಒಂದೊಂದಲ್ಲ ಒಂದು ದಿವಸ ಗೊತ್ತಾಗುತ್ತೆ. ಆಡಲಿ ಇವಳು ಭಾರಿ ಆಡ್ತಾ ಇದ್ದಾಳೆ. ಇವಾಗ ಮಾತಾಡ್ಸುತ್ತೆ ಅಂತ ನಮಗೆ ಹೇಳೋಗಕ್ಕೆ ಬಂದಿರೋದು. ಕಿಟ್ಟಣ್ಣನನ್ನು ನಾನು ಚೆನ್ನಾಗಿದ್ದೀವಿ, ನಿಮ್ಮ ಮಾವನು ನಾನು ಚೆನ್ನಾಗಿದ್ದೀವಿ ಅಂತ ಇಲ್ಲಿ ಹೇಳೋಗಕ್ಕೆ ಬಂದಿರೋದು. ನಿನ್ನ ಹತ್ರ ಹೇಳ್ತಲ್ಲ ಕಿಟ್ಟಣ್ಣಿನ ನಾನು ಭಾಳ ಚೆನ್ನಾಗಿದ್ದೀವಿ ಅಂತೇಳಿ ಇದಕ್ಕೆ ಕಣಮ್ಮ ಹೇಳಿರೋದು. ನಮ್ಮ ಮಾಮ ಒಂದಿಟ್ಟು ಚೆನ್ನಾಗಿ ಮಾತಾಡ್ಸುತ್ತಂತೆ ಇವಾಗ ಅದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ನಾನು ಇಲ್ಲದಕ್ಕೆ ತುಂಬ ಮೆರಿತಾ ಇದ್ದಾಳೆ ಅಲ್ಲಿ. ನನಗೆ ಇವಾಗ ಡೆಲಿವರಿ ಆಗಿದೆಲ್ಲ ಗಂಡು ಪಾಪು, ಅದಕ್ಕೆ ನಾನು ತವ್ರ ಮನೇಲಿದ್ದೀನಿ. ನಮ್ಮ ಅಕ್ಕನಿಗೆ ನಮ್ಮ ಮಕ್ಕಳಿಲ್ಲ, ನಮ್ಮ ಅಕ್ಕ ತುಂಬ ಚೆನ್ನಾಗಿ ನೋಡ್ಕೊಂತಾಳೆ. ನನ್ನ ಮಗನ ಅವಳದೇ ಫಸ್ಟ್ ಮದುವೆ ಆಗಿದೆ, ಆದರೆ ಅವಳಿಗೆ ಇನ್ನು ಮಕ್ಕಳು ಭಾಗ್ಯ ಇಲ್ಲ. ಇನ್ನು ಮಕ್ಕಳಿಲ್ಲ ಅವಳಿಗೆ. ಅದಕ್ಕೇ ನಾನು ಇಲ್ಲೇ ಇದ್ದೀನಿ ತವ್ರ ಮನೇಲಿ. ಅದಕ್ಕೆ ಸದ್ಯಕ್ಕೇನು ಮಾತಾಡೋಕ್ಕಾಗಲ್ಲ ಅಂತ ಮಾತಾಡಲಿಲ್ಲ. ಬಂದು ಅದು ಇದು ಜರಿಯೋದು ಏನಾನ ಹೇಳೋದು ಮಾಡ್ತಾಳೆ. ನಮ್ಮ ಕಮಲತ್ತೆ ಬುದ್ಧಿ ಬಿಡೋದೇ ಇಲ್ಲ ಅವಳದು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.